ನಾನು ಲತಾ ಅಂತೇಳಿ ಮಕ್ಕಳ ಹೆಗದಿಂದ ಬರ್ತಿದ್ದೇನೆ. ನಾನು ಇಲ್ಲಿ ತರಗತಿಗೆ ಬಂದು 3 ತಿಂಗಳಾಯಿತು. ನಾನು ಹೇಗೆಲ್ಲ ತರಗತಿಯನ್ನು ಮಾಡಿದ್ದೇನೆ ಅಂತೇಳಿ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ನಾನು ಹೇಗೆಲ್ಲ ಥೆರಪಿ ಎಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಈಗ ಒಂದು ಸಣ್ಣ ಇಂಪ್ರೂವ್ಮೆಂಟ್ ನಾನು ಹೇಗೆಲ್ಲ ಥೆರಪಿ ಮಾಡಿದ್ದೇನೆ ಅಂತ ಹೇಳಿ ಸಣ್ಣ ಒಂದು ಇಂಪ್ರೂವ್ಮೆಂಟ್ ವಿಡಿಯೋ ನೋಡ್ತಾ ಬರುವ. ನಮಸ್ತೆ, ನಾವು ದುಡ್ಡಿನ ಥೆರಪಿಯಿಂದ ನನ್ನ ಜೊತೆ ಒಂದು ಲತಾ ಸಿಸ್ಟರ್ ಇದ್ದಾರೆ. ಸೊ ಅವ್ರ ಜೊತೆ ಕೇಳ್ಕೊಂಡು ಬರೋಣ, ಈ ಒಂದು ಥೆರಪಿಯನ್ನ ಮಾಡಿ ಹೇಗೆಲ್ಲ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ. ನಮಸ್ತೆ ಸಿಸ್ಟರ್, ಥೆರಪಿಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಾ? ನಾನು ಬಂದದ್ದು ಜಾಸ್ತಿ ಏನಿದೆ ಅಂತೇಳಿ ನನ್ನ ಫ್ರೆಂಡ್ ಒಬ್ಬರು ನನ್ನ ಫಂಕ್ಷನ್ ಫೋನ್ ಮಾಡಿ ಎಂತ ಎಲ್ಲ ಉಂಟು ಹೇಳಿದ್ದು ನಾನು ಹಾಗೆ ಮಾಡ್ತಾರೆ ನನ್ನ ಮೇಲೆ ನಾನು ಮೆಡಿಕಲ್ ಮೆಡಿಸಿನ್ ಎಲ್ಲ ಗೊತ್ತಿಲ್ಲ ಮತ್ತೆ ಅಲ್ಲಿ ಬಂದು ಈ ಪ್ರಾಬ್ಲಮ್ಸ್ ಗೋಸ್ಕರ ಬಂದ ಮತ್ತೆ ಡಾಕ್ಟರ್ ಆಗುದಿಲ್ಲ ಕ್ಯಾನ್ಸರ್ ಉಂಟು ಅಂತ ಹೇಳಿ ಹೇಳ್ತೀವಿ. ಅದಕ್ಕೋಸ್ಕರ ಮತ್ತೆ ನಾನು ಬಂದು ಮೊಬೈಲ್ ನಾವು ಹೇಳಿದ್ವಿ ನಾನು ಮೊಬೈಲ್ ಮತ್ತೆ ಇಲ್ಲಿ ಬಂದು ಒಂದೊಂದು ದಿವಸಕ್ಕೆ ನನಗೆ ಈಗ ರೆಗ್ಯುಲರ್ ಮಾಡ್ತೀನಿ. ಯಾವ ಥೆರಪಿಯನ್ನ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರ? ಇದಕ್ಕೆ ಬೇರೆ ಯಾವ ಪ್ರಾಬ್ಲಮ್ಸ್ ವಾಟರ್ ಥೆರಪಿಯಲ್ಲಿ ಬೇರೆ ಏನಾದ್ರು ಇಂಪ್ರೂವ್ಮೆಂಟ್ ಪಡ್ಕೊಂಡಿದ್ದೀರಾ? ಆಲ್ಕಲಿ ವಾಟರ್ ಬಗ್ಗೆ ಏನು ಹೇಳಿಕ್ಕೆ ಸಿಗುತ್ತೆ? ಮತ್ತು ಗ್ಯಾಸ್ಟ್ರಿಕ್ ವಾಟರ್ ಗ್ಯಾಸ್ಟ್ರಿಕ್ ತುಂಬಾ ಅನುಕೂಲ ಆಗ್ತದೆ. ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟು ಮೆಡಿಸಿನ್ ಹೇಗೆ ಇದೇ ಬೆಟರ್ ಅಂತ ಕಾಣ್ತೇನೆ. ಅಂದ್ರೆ ನೀರಲ್ಲಿ ನಾನು ಒಬ್ಬ ನೀರು ಕುಡಿತಿದ್ದಿಲ್ಲ, ದಿನಕ್ಕೆ 2 ಲೋಟ ಅಷ್ಟೇ ಕುಡಿತಿದ್ದೆ, ನೀರೇ ಕುಡಿತಿದ್ದಿಲ್ಲ. ಇಲ್ಲಿ ಬಂದ ಮೇಲೆ 1 ವಾರ ಕುಡಿತಿದ್ದೆ. ಇದಕ್ಕಿಂತ ಮುಂಚೆ ನೀವು ಯಾವುದು ಪ್ರಾಬ್ಲಮ್ಸ್ ಹೊರಗಡೆ ಮೆಡಿಸಿನ್ ಅನ್ನ ಮಾಡಿದ್ದೀರಾ? ಎಷ್ಟು ಹಣ ಖರ್ಚು ಮಾಡಿದ್ದೀರಾ? ತುಂಬಾ ಮೆಡಿಸಿನ್ ಮಾಡಿದ್ದೇನೆ ನಾನು ಆಯುರ್ವೇದ ಮಾಡ್ತೇನೆ, ಇಂಗ್ಲಿಷ್ ಮೆಡಿಸಿನ್ ಮಾಡ್ತೇನೆ. ಯಾವುದು ಮತ್ತೆ ಶೋಲ್ಡರ್ಸ್ ನೋವು ನನಗೆ ಈ ಸೈಡ್ ಮಲಗಬೇಕಾದ್ರೆ ನಿಂತು ಮತ್ತೆ ಮಲಗ್ತಿದ್ದೆ, ಅಷ್ಟು ನೋವು. ಅದಕ್ಕೆ ವೆಜ್ ಸೊಪ್ಪು ಎಲ್ಲ ತಿನ್ಬಾರ್ದು ಹೇಳ್ತಿದ್ರು. ಹೋಮಿಯೋಪತಿ ಮಾಡಿದೆ, ಅವರಿಂದ ಕಮ್ಮಿ ಆಗಿದೆ. ಇದೆಲ್ಲಂದ ಮೇಲೆ ಗೋತ್ರಕ್ಕೆಲ್ಲ ಇರ್ತೇವೆ, ಈಗ ತುಂಬಾ ಕಮ್ಮಿ. ಓಕೆ, ನೀವು ಎಷ್ಟು ದಿನದ ಥೆರಪಿಯಲ್ಲಿ ಈ ಥರ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿರುವಂಥದ್ದು? ನಾನು ಬೆಳಿಗ್ಗೆ ಪ್ರಾಬ್ಲಮ್ ಆಗಿ 11 ದಿವಸಕ್ಕಿಂತ ನನಗೆ ಇಂಪ್ರೂವ್ ಆಗಿದೆ. ಆಮೇಲೆ ಬ್ಯಾಕ್ ಪೈನ್ ಮತ್ತೆ ಕಾಲು ನೋವಿದೆ. 1 ತಿಂಗಳ ಬರುವಾಗ ಸರಿ ಆಗ್ತದೆ. ನನಗೆ 3 ತಿಂಗಳಾಯ್ತು ನಾನು ಬಂದು ಕ್ಲಿಯರ್ ಆಗಿದೆ. ಅವಾಗ ನೀವು ಬೆಡ್ ಬ್ಯಾಂಡ್ ಥೆರಪಿಯನ್ನು ಮನೆಯಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀರಾ? ಹೇಗೆ ಅನಿಸ್ತಾ ಇದೆ? ಅವ್ರಿಗೆ ಬರ್ಲಿಕ್ಕೆ ಚಾನ್ಸ್ ಸಿಗ್ತಿಲ್ಲ, ಹಾಗಾಗಿ ಮನೆಯಲ್ಲೇ ಮಾಡ್ತಾರೆ. ಮತ್ತೆ ನಮ್ಮ ಮಕ್ಕಳು ಥೆರಪಿ ಮಾಡ್ತಿದ್ದಾರೆ. ಓಕೆ, ಅವರಲ್ಲಿ ಏನು ಚೇಂಜಸ್ ಅಬ್ಸರ್ವ್ ಮಾಡಿದ್ದೀರಿ? ಮೂಕಲ್ಲಿ ಸೈ ಆಗುತ್ತವೆ. ಅದಕ್ಕೆ ಹೇಳಿದಲ್ಲ ಅವ್ರು ಹೇಳ್ತಿದ್ರು ರಿಯಾಕ್ಷನ್ ಆಗ್ತದೆ. ಆದ್ರೂ ತುಂಬಾ ಕಮ್ಮಿ. ದೊಡ್ಡವನ್ನ ಟ್ಯಾಬ್ಲೆಟ್ ತಗೊಂಡಿದ್ದ, 1 ವಾರಕ್ಕೆ 1 ಟ್ಯಾಬ್ಲೆಟ್ ತಗೊಂಡಿದ್ದ, ಅವನು ಇಂಜೆಕ್ಷನ್ ಆಗ್ತದೆ. ಈಗ ಸ್ಟೀಲ್ ತಗೊಂಡ ರೆಗ್ಯುಲರ್ ತಗೊಂಡಿದ್ದ, ಈಗ ಎಂತ ಪ್ರಾಬ್ಲಮ್ ಇಲ್ಲ, ತುಂಬಾ ಕಮ್ಮಿ. ನಿಮ್ದು ಹಸ್ಬೆಂಡಿಗೆ ಏನು ಚೇಂಜಸ್ ಅಬ್ಸರ್ವ್ ಮಾಡಿದ್ದೀರಾ? ಅವರಿಗೆ ಈಗ ನೀರು ತುಂಬಾ ಕಮ್ಮಿ. ಇಲ್ಲದ್ರೆ ನಾವು ಇನ್ನೂ 2 ಸಲ ಹೋಗ್ತಿತ್ತು.
ಈಗ ತುಂಬ ಕಾಲು ಬೇರೆ ಫೋನಿಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿಗೆ ನೀವು ಡೈಲಿ ಇವಾಗ ಥೆರಪಿಗೆ ಸೆಂಟರ್ಗೆ ಬರ್ತಾ ಇದ್ದೀರಾ? ಆಫೀಸ್ ಕೇಳುವ ಈ ಒಂದು ಪ್ರಾಡಕ್ಟ್ಸ್ ಅನ್ನ ಮನೆಗೆ ತಗೊಂಡು ಪ್ಲಾನ್ ಅನ್ನ ಏನಕ್ಕೆ ಮಾಡಿದ್ದೀರಾ? ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಗೊತ್ತಿಲ್ಲ. ನಾನು ಸ್ಕೂಲ್ ಇದ್ದ ನನಗೆ ಬಂದರೆ ಕೂಡ ನಾನು ತಪ್ಪು ಮಾಡ್ತೀನಿ. ದೊಡ್ಡವನಿಗೆ ರಜೆ ಇರುವುದಿಲ್ಲ ಅವರಿಗೆ, ಮತ್ತೆ ಇಲ್ಲಿಗೆ ಸಹ ಟೈಮ್ ಸಿಗ್ತಿಲ್ಲ. ಸಂಜೆ ಅದು ಮಾಡ್ತೀನಿ, ಬೆಳಿಗ್ಗೆ ಬೇರೆ ತೆರಿಗೆ ಮಾಡ್ತಾರೆ ಊಟದ ಮನೆಯಲ್ಲಿ. ನಿಮ್ಮ ಅನುಭವದ ಮೇಲೆ ಈ ಒಂದು ಸೆರಾಕೇರ್ ಬಗ್ಗೆ, ಸೆರಾಕೇರ್ ಥೆರಪಿ ಬಗ್ಗೆ, ಸೆರಾಕೇರಿಗೆ ಬರುವವರಿಗೆಲ್ಲ ಏನ್ ಹೇಳಿ ಇಷ್ಟಪಡ್ತೀರಾ? ಅದಕ್ಕೆ ಬರುವವರು ವಿಶ್ವಾಸ ಇಟ್ಟು ಬಂದು ಒಂದು ಥೆರಪಿ ಮಾಡುವವರಿಗೆ ನಮಗೇನೆ ಒಳ್ಳೆಯದು. ಯಾಕಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಬರುವಾಗ ಗೊತ್ತಾಗುದಿಲ್ಲ, ಎಂತ ಮಾಡ್ತಾರೆ ಬಿಸಿಲು ಮಲಗಿರ್ತಾರ ಅದ್ರ ಮಾತ್ರ ಥೆರಪಿ ಮಾತಾಡ ಹೋಗುವಾಗ ನಮಗೆ ಗೊತ್ತಾಗ್ತದೆ, ನಮ್ಮ ಮನೆಯಲ್ಲಿ ನಮ್ಮ ಬಗ್ಗೆ ನಮ್ಗೆ ಗೊತ್ತಾಗ್ತದೆ. ಅದು ತುಂಬಾ ಒಳ್ಳೆದಿರ್ತದೆ. ಇದು ತುಂಬಾ ಕಷ್ಟ ಉಂಟು. ಇಲ್ಲಿ ಬಂದು ಥೆರಪಿ ಮಾಡಿ ಅದರ ಬೆಟರ್ ಆಗುತ್ತೆ. ಥ್ಯಾಂಕ್ ಯು.